ಡೆವಿಲ್ ಮಿಲನ ಪ್ರಕಾಶ್ ರವರು ನಿರ್ದೇಶನ ಮಾಡಿರ್ತಕ್ಕಂಥ ಸಿನಿಮಾ. ನೀವು ಟ್ರೈಲರ್ ಅಲ್ಲಿ ತಿಳಿದಿರುವ ಹಾಗೆ ಇಲ್ಲಿ ಸಿಎಂ ಕುರ್ಚಿಗೆ ಪೈಪೋಟಿ ನಡೀತಾ ಇರುತ್ತೆ. ಈ ಪೈಪೋಟಿಯಲ್ಲಿ ಕೆಲವೊಂದಿಷ್ಟು ಈ ಸಿಎಂ ಕುರ್ಚಿಯಿಂದ ಇಳಿಸದೇ ಇರೋದಕ್ಕೆ ಕೆಲವೊಂದಿಷ್ಟು ಹೀರೋಗೆ ಸವಾಲುಗಳು ಕೂಡ ಎದುರಾಗ್ತವೆ. ಈ ಸವಾಲುಗಳನ್ನ ಹೀರೋ ಕ್ಯಾರೆಕ್ಟರ್ ಅಲ್ಲಿ ಇರ್ತಕ್ಕಂಥ ಡಿ ಬಾಸ್ ದರ್ಶನ್ ರವರು ಯಾವ ರೀತಿ ನಿಭಾಯಿಸ್ತಾರೆ ಅನ್ನುವಂಥದ್ದು ಮೂವಿಯಲ್ಲಿ ಅತ್ಯುತ್ತಮವಾಗಿ ಜನರನ್ನ ಅಟ್ರಾಕ್ಟಿವ್ ಆಗಿ ಸೆಳೆಯೋದ್ರಲ್ಲಿ ಮತ್ತು ಜನರನ್ನ ಗಮನವನ್ನ ಸೆಳೆಯೋದ್ರಲ್ಲಿ ಮೂವಿಯ ಕೆಲವೊಂದಿಷ್ಟು ಕ್ಯಾರೆಕ್ಟರ್ಗಳು ಅತ್ಯುತ್ತಮವಾಗಿ ಮೂಡಿ ಬಂದಿವೆ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಇಲ್ಲಿ ಬಂದಿರತಕ್ಕಂಥ ಕ್ಯೂಟ್ ಲವ್ ಸ್ಟೋರಿ ಕೂಡ ಅತ್ಯುತ್ತಮ ಚೆನ್ನಾಗಿದೆ. ಅದೇ ರೀತಿ ಸ್ನೇಹಿತರೆ, ಮೂವಿ ಮುಂದುವರಿತಾ ಹೀರೋ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕ್ಯಾರೆಕ್ಟರ್ಗಳು ಬಿಲ್ಡ್ ಆಗ್ತಾ ಹೋಗುತ್ತೆ. ಸಿಎಂ ಕುರ್ಚಿಯಿಂದ ಕೆಳಗೆ ಇಳಿಸಬಾರ್ದು ಅಂತೇಳಿ ಕೆಲವೊಂದಿಷ್ಟು ದರ್ಶನ್ ಸರ್ ಅವರಿಗೆ ಸವಾಲುಗಳು ಕೂಡ ಎದುರಾಗುತ್ತೆ. ಈ ಮೂವಿಯಲ್ಲಿ ವಿಲನ್ ಕ್ಯಾರೆಕ್ಟರ್ಗೆ ಏಳು ಮಾಡಿಸಿರ್ತಕ್ಕಂಥ ಡೈಲಾಗ್ಗಳು ಮತ್ತು ಅಲ್ಲಿರ್ತಕ್ಕಂಥ ಸಮಯ, ಸಂದರ್ಭ ಮತ್ತು ಕೆಲವೊಂದಿಷ್ಟು ಕ್ಯೂರಿಯಾಸಿಟಿಗಳು ಕೂಡ ಅತ್ಯುತ್ತಮವಾಗಿ ಮೂಡಿ ಬಂದಿವೆ ಸ್ನೇಹಿತರೆ. ದರ್ಶನ್ ರವರು ಜನರಿಗೆ ಹತ್ರ ಆಗುವಂಥ ರೀತಿ ಆಗಿರ್ಬೋದು ಮತ್ತು ಅವರ ಕೆಲವೊಂದಿಷ್ಟು ಮಾಸ್ ಡೈಲಾಗ್ಗಳು ಕೂಡ ಈ ವೀಕ್ಷಕರಿಗೆ ಯಾವುದೇ ಪ್ರಹಾದವನ್ನು ಉಂಟು ಮಾಡೋದಿಲ್ಲ. ವೀಕ್ಷಕರನ್ನ ಒಂದು ನಿಧಾನಗತಿಯಲ್ಲಿ ಮೂವಿಯ ಕಾನ್ಸೆಪ್ಟ್ ಕಡೆಗೆ ಕಳ್ಕೊಂಡು ಹೋಗುತ್ತೆ ಮತ್ತು ಕೆಲವೊಂದಿಷ್ಟು ಜನರ ಮೇಲೆ, ಅಂದರೆ ಹೀರೋ ಕಡೆ ಇರ್ತಕ್ಕಂಥ ಜನರ ಮೇಲೆ ಹಲ್ಲೆ ಆದಾಗ ಆ ಹೀರೋ ದರ್ಶನ್ ಸರ್ ಅವರು ಯಾವ ರೀತಿ ಅವರನ್ನು ಕಾಪಾಡ್ತಾರೆ ಮತ್ತು ಜನರಿಗೆ ಮೂವಿಯಲ್ಲಿ ಕೆಲವೊಂದಿಷ್ಟು ಗುಂಡಾ ಪಾರ್ಟಿಗಳಿಂದ ಸಮಸ್ಯೆಗಳಾಗುತ್ತೆ. ಜನರಿಗೆ ಸಮಸ್ಯೆಗಳಾದಾಗ ಸಿಎಂ ಕೂಡ ಅದನ್ನ ತಿರಸ್ಕರಿಸಿದಾಗ ಆವಾಗ ಖುದ್ದು ದರ್ಶನ್ ಸರ್ ಅವರೇ ಸಿಎಂಗೆ ಮನವಿಯನ್ನ ಮಾಡಿಕೊಂಡು ಅವರ ಕುರ್ಚಿಗೆ ತೊಂದರೆ ಆಗದೇ ಇರೋ ರೀತಿ ಜನರಿಗೆ ಬೆಂಬಲವನ್ನ ಕೊಡೋ ರೀತಿ ಆಗಿರ್ಬೋದು, ಜನರ ಜೊತೆ ಬೆರೆಯೋ ರೀತಿ ಆಗಿರ್ಬೋದು. ಮತ್ತೆ ಈ ಫೋಟೋದಲ್ಲಿ ಏನ್ ನೋಡ್ತಾ ಇದ್ದಾರಲ್ಲ, ಇವರು ಉತ್ತಮ ಸ್ನೇಹಿತರಾಗಿರ್ತಾರೆ. ಇವರು ಕ್ಯಾರೆಕ್ಟರ್ ಕೂಡ ಇಲ್ಲಿ ಅತ್ಯುತ್ತಮವಾಗಿ ಮತ್ತು ಸೂಪರ್ ಆಗಿ ಮೂಡಿ ಬಂದಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮತ್ತು ಅದ್ರ ಜೊತೆಗೆ ಮೂವಿ ಮುಂದುವರಿತಾ ಈ ಕಡೆ ಫೈಟು, ಟೆರರಿಸಮು, ಗುಂಡಾಯಿಸಮು, ರಾಜಕಾರಣ ಇದೆಲ್ಲವನ್ನ ಬಿಟ್ಟು ಇನ್ನೊಂದು ಕಾನ್ಸೆಪ್ಟ್ ಕೂಡ ಒಂದು ಇದರ ಮೂವಿಯಲ್ಲಿ ಲವ್ ಸ್ಟೋರಿ ಕೂಡ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಸ್ನೇಹಿತರೆ. ಯಾಕಂದ್ರೆ ಈ ಮೂವಿಯಲ್ಲಿ ಹೀರೋಯಿನ್ ಲವ್ ಸ್ಟೋರಿ ಆಗಿರ್ಬೋದು ಮತ್ತು ಕ್ಯೂಟೆಸ್ಟ್ ಪೇರ್ ಕೂಡ ಅನ್ಸುತ್ತೆ ಮತ್ತು ಕ್ಯೂಟೆಸ್ಟ್ ಕಪಲ್ ಕೂಡ ಅನ್ಸುತ್ತೆ ಸ್ನೇಹಿತರೆ. ಇವರಲ್ಲಿ ಬಂದಿರತಕ್ಕಂಥ ಕೆಲವೊಂದಿಷ್ಟು ಇವರಿಗೆ ಸಮಸ್ಯೆಗಳಾದಾಗ ಇವರ ಅಡ್ವೈಸರ್ಗಳು ಕೂಡ ಇವರಿಗೆ ಸಲಹೆಗಳನ್ನು ನೀಡ್ತಾರೆ. ಸಲಹೆಗಳನ್ನು ನೀಡಿ ಆ ಸಲಹೆಗಳ ಆಧಾರದ ಮೇಲೆ ಸಿಎಂ ಕುರ್ಚಿಗೆ ಎದುರಾಳಿಗಳ ಯಾವ ರೀತಿ ಪೈಪೋಟಿಯನ್ನು ಏರ್ತಾರೆ, ಅವರಿಂದ ಯಾವ ರೀತಿ ಸಮಸ್ಯೆಗಳನ್ನು ಉಂಟಾಗುತ್ತೆ, ಸಮಸ್ಯೆಗಳು ಉಂಟಾದಾಗ ಸಿಎಂ ಕುರ್ಚಿ ಯಾವ ರೀತಿ ತೊಂದರೆ ಬರುತ್ತೆ, ಆ ಬಂದಿರತಕ್ಕಂಥ ತೊಂದರೆಯನ್ನ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅನ್ನೋದನ್ನ ಸವಿಸ್ತರವಾಗಿ ಮೂವಿಯಲ್ಲಿ ಮೂಡಿ ಬಂದಿದೆ. ಬಟ್ ಮೂವಿ ಅಂದಮೇಲೆ ಸ್ನೇಹಿತರೆ, ಅದರಲ್ಲಿ ಮೂವಿ ನೋಡ್ತಾ ಹೋದಾಗ ಕ್ಯೂರಿಯಾಸಿಟಿ ಜಾಸ್ತಿ ಆಗಬೇಕು. ಬಟ್ ಈ ಕ್ಯೂರಿಯಾಸಿಟಿ ಜಾಸ್ತಿ ಆಗುವಂತ ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ಬಿಲ್ಡ್ ಮಾಡಿಲ್ಲ. ಬಟ್ ಅನ್ವಾಂಟೆಡ್ ಕಾಮಿಡಿ ಕೂಡ ಇತ್ತು ಅಂತ ಹೇಳ್ಬೋದು. ಮತ್ತೆ ಒಂದೇ ಕಾಮಿಡಿ ಪದೇ ಇರುವಂತದ್ದು ಕೂಡ ಈ ಮೂವಿಯಲ್ಲಿ ಮೂಡಿ ಬಂದಿರುತ್ತೆ. ಬಟ್ ಹೀರೋ ಕ್ಯಾರೆಕ್ಟರ್ ಅಂದ್ರೆ ದರ್ಶನ್ ಸರ್ ಕ್ಯಾರೆಕ್ಟರ್ ಏನಿದೆಯಲ್ಲ, ಇದು ಫುಲ್ಫಿಲ್ ಮಾಡಿದ್ದಾರೆ ಡೈರೆಕ್ಟರ್. ಬಟ್ ಸೈಡ್ ಕ್ಯಾರೆಕ್ಟರ್ ಆಗಿರ್ಬೋದು, ಕೆಲವೊಂದು ವಿಲನ್ ಕ್ಯಾರೆಕ್ಟರ್ ಆಗಿರ್ಬೋದು, ಬಟ್ ಜನರ ಎಕ್ಸ್ಪೆಕ್ಟೇಷನ್ ಅನ್ನ ಮೂವಿ ಮೀರಿಸಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಜನರು ಡೆವಿಲ್ಗೋಸ್ಕರ ಬಹಳ ತಿಂಗಳುಗಳಿಂದ ವೇಟ್ ಮಾಡ್ತಾ ಇದ್ರು, ಈ ಮೂವಿ ಬರೋದಕ್ಕೆ ಬಹಳ ವೇಟ್ ಮಾಡ್ತಾ ಇದ್ರು. ಬಟ್ ಯಾಕಂದ್ರೆ ಕಾಟೇರ ಎಕ್ಸ್ಪೆಕ್ಟೇಷನ್ ಅದನ್ನು ಡೆವಿಲ್ ಮೀರಿಸುತ್ತೆ ಅನ್ಕೊಂಡಿವಿ. ಕಾಟೇರ ಮತ್ತು ಇದಕ್ಕೆ ಕಂಪೇರ್ ಮಾಡಿದಾಗ ಕಾಟೇರ ಇಸ್ ಸೋ ಬೆಟರ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಕಾಟೇರ ಮೂವಿಯಲ್ಲಿ ಕೆಲವೊಂದಿಷ್ಟು ಕ್ಯೂರಿಯಾಸಿಟಿಗಳಿವೆ ಮತ್ತು ಕೆಲವೊಂದು ಅಟ್ರಾಕ್ಟಿವ್ ಆಗಿ ಮೂವಿ ಮೂಡಿ ಬಂದಿದೆ. ಬಟ್ ಇದರಲ್ಲಿ ಕ್ಯೂರಿಯಾಸಿಟಿ ಕಡಿಮೆ, ಮತ್ತೆ ಮುಂದೆ ಏನಾಗುತ್ತೆ ಅಂತೇಳಿ ಆಶ್ಚರ್ಯಕರ ಘಟನೆಗಳು ನಡೆಯೋದಿಲ್ಲ. ನಾರ್ಮಲ್ ಆಗಿ ಮೂವಿ ನಡೀತಾ ಹೋಗುತ್ತೆ. ಬಟ್ ಅದ್ರ ಜೊತೆಗೆ ಇನ್ನಿಷ್ಟು ಮೂವಿ ಸ್ಟೈಲಿಶ್ ಆಗಿರ್ಬೋದು ಮತ್ತೆ ಫೈಟ್ಗಳಾಗಿರ್ಬೋದು, ಇಲ್ಲಿ ಕೂಡ ಅವರ ಕೆಲವೊಂದಿಷ್ಟು ಡೈಲಾಗ್ಗಳು ವಿಲನ್ಗಳಿಂದ ಮತ್ತು ವಿಲನ್ಗಳ ಕ್ಯಾರೆಕ್ಟರ್ಗಳು ಕೂಡ ಒಂದ್ ರೀತಿ ಚೆನ್ನಾಗಿ ಮೂಡಿ ಬಂದಿದೆ ಸ್ನೇಹಿತರೆ. ಮತ್ತೆ ಇದ್ರ ಜೊತೆಗೆ ಎಷ್ಟು ಸಮಸ್ಯೆಗಳಾಗುತ್ತೆ, ಕೋರ್ಟ್ಗೂ ಕೂಡ ಹೋಗ್ತಾರೆ, ಅಲ್ಲಿ ಕೂಡ ಹೀರೋನ್ ಮೇಲೆ ಕೇಸ್ಗಳಾದಾಗ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಮತ್ತು ಕೆಲವೊಂದಿಷ್ಟು ಬಾಡಿ ಬಿಲ್ಡರ್ಗಳ ಜೊತೆ ಫೈಟ್ ನಡೆಯುತ್ತೆ. ಮತ್ತು ಅದ್ರ ಜೊತೆಗೆ ಫೈಟ್ ಅಲ್ಲಿ ಕೂಡ ಯಾವ ರೀತಿ ಫೈಟ್ ಇದೆ ಮತ್ತು ಕೆಲವೊಂದಿಷ್ಟು ಕ್ಯಾರೆಕ್ಟರ್ಗಳು ಕುತಂತ್ರಗಳನ್ನ ಹೂಡ್ತಾರೆ. ಅವ್ರನ್ನ ತೆಗಿಬೇಕು, ಅವ್ರನ್ನ ಸಿಎಂ ಕುರ್ಚಿಯಿಂದ ಇಳಿಸ್ಬೇಕು, ಮತ್ತೆ ಹೀರೋನ ಸಾಯಿಸ್ಬೇಕು ಅಂತೇಳಿ ಕೆಲವೊಂದಿಷ್ಟು ಫೈಟ್ಗಳು ಕೂಡ ನಡೆಯುತ್ತೆ. ಅದನ್ನ ಕೆಲವೊಂದಿಷ್ಟು ವಿಷಯಗಳಾಗಿರ್ಬೋದು, ಕೆಲವೊಂದಿಷ್ಟು ಸೂಕ್ಷ್ಮ ವಿಷಯಗಳ ಜೊತೆ ಮೂವಿ ಮುಂದುವರಿತಾ ಹೋಗುತ್ತೆ. ಬಟ್ ಆದ್ರೆ ಇನ್ನೊಂದು ವಿಚಾರ ಹೇಳೋದಾದ್ರೆ, ಜನರಿಗೆ
ಹತ್ರ ಆಗುವ ರೀತಿ ಆಗಿರ್ಬೋದು, ಜನರ ಪರವಾಗಿ ನಿಂತುಕೊಳ್ಳುವಂಥ ಹೀರೋನ ಗುಣ ಮತ್ತು ಜನರಿಗೆ ಹಚ್ಕೊಳ್ಳುವಂಥದ್ದು, ಜನರನ್ನ ಬಿಟ್ಟುಕೊಡದೇ ಇರುವಂಥದ್ದು, ಜನರಿಗೋಸ್ಕರ ಏನನ್ನು ಬೇಕಾದರೂ ಅದ್ರ ಜೊತೆಗೆ ಮೂವಿ ಮುಂದುವರಿತಾ ಹೋದಂಗೆಲ್ಲ ಕ್ಲೈಮ್ಯಾಕ್ಸ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಕಡಿಮೆ ಇತ್ತು ಅನ್ಸುತ್ತೆ ಸ್ನೇಹಿತರೆ. ಯಾಕಂದ್ರೆ ಮೂವಿ ನೋಡ್ತಾ ನೋಡ್ತಾ ಹೋದಾಗ ಮೂವಿ ಮಧ್ಯದಲ್ಲಿ ಅಷ್ಟೊಂದು ಕ್ಯೂರಿಯಾಸಿಟಿ ಇಲ್ಲದೆ ಹೋದ್ರು ಕೂಡ ಕ್ಲೈಮ್ಯಾಕ್ಸ್ ಅಲ್ಲಿ ಅಟ್ರಾಕ್ಟಿವ್ ಆಗಿ ಕ್ಲೈಮ್ಯಾಕ್ಸ್ ನೋಡಿದ್ರೆ ಒಂದ್ಸತಿ ಮೈ ನಡುಗುವಂತಿರ್ಬೇಕು. ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಫೈಟ್ ಆಗಿರ್ಬೋದು ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳ್ಬೋದು. ಬಟ್ ಟೋಟಲ್ ಓವರ್ ಆಲ್ ಆಗಿ ಹೇಳೋದಾದ್ರೆ ಒಂದು ಬೆಟರ್ ಮೂವಿ ಸ್ನೇಹಿತರೆ. ಆದ್ರೆ ಜನರ ಎಕ್ಸ್ಪೆಕ್ಟೇಷನ್ ಅನ್ನ ಮೀರಿಸಿಲ್ಲ ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಕ್ಯಾರೆಕ್ಟರ್ ಫುಲ್ಫಿಲ್ನೆಸ್ ಆಗಿರ್ಬೋದು, ಮತ್ತೆ ಜನರ ಜೊತೆ ಇರುವಂತ ಕೆಲವೊಂದು ಒಡನಾಟಗಳಾಗಿರ್ಬೋದು, ಮತ್ತೆ ಅಲ್ಲಿರ್ತಕ್ಕಂಥ ಫೈಟ್ಗಳು, ಸೈಡ್ ಕ್ಯಾರೆಕ್ಟರ್ಗಳ ಮಾಸ್ ಡೈಲಾಗ್ಗಳು, ಮತ್ತೆ ಅವರ ಸ್ಟೈಲಿಶ್ ಹೇರ್ ಸ್ಟೈಲ್, ಮತ್ತೆ ಅವರ ಹೇಳಿರ್ಲಿ ಮೂವಿಯನ್ನ ಜನರಿಗೆ ಯಾವ ರೀತಿ ಎಂತ ಮೂವಿ ಇಷ್ಟ ಆಗುತ್ತೆ ಅಂತ ನಮ್ಗಿಂತ ಹೆಚ್ಚಾಗಿ ದರ್ಶನ್ ಸರ್ ಅವ್ರಿಗೆ ತಿಳಿದಿದೆ. ಯಾಕಂದ್ರೆ ಅವರು ತಮ್ಮ ಹೆಸರಿಗಿರೋ ವ್ಯಾಲ್ಯೂವನ್ನ ಕಡಿಮೆ ಮಾಡುವಂತ ಮೂವಿಯನ್ನ ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ ಅನ್ನೋದು ನಮ್ಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ. ಮೂವಿ ಫೈಟ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಫೈರ್, ಮತ್ತೆ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕ್ಯಾರೆಕ್ಟರ್ ಡೈಲಾಗ್ಗಳು, ಆಲ್ಮೋಸ್ಟ್ ಮೂವಿ ಸೂಪರ್ ಆಗಿ ಮೂಡಿ ಬಂದಿದೆ ಸ್ನೇಹಿತರೆ. ಕೆಲವೊಂದಿಷ್ಟು ನೆಗೆಟಿವ್ ಕಮೆಂಟ್ಗಳು ಕೂಡ ಮೂವಿ ಬಗ್ಗೆ ಬರ್ತಾ ಇದೆ. ನೆಗೆಟಿವ್ ಕಮೆಂಟ್ ಹೇಳಿ ಸ್ನೇಹಿತರೆ. ನೆಗೆಟಿವ್ ಬಗ್ಗೆ ಹೇಳೋದಾದ್ರೆ ಓವರ್ ಆಲ್ ಮೂವಿ ಮೋಸ್ಟ್ ಬೆಟರ್ ಅಂದಿಲ್ಲ ಅಂದ್ರೂ ಒಂದು ರೀತಿ ಬೆಟರ್ ಆಗಿ ಮೂಡಿ ಬಂದಿದೆ ಸ್ನೇಹಿತರೆ. ವೀಕ್ಷಕರನ್ನ ಯಾವುದೇ ಕಡೆ ಬೇರೆ ಕಡೆ ಬೋರಿಂಗ್ ಅನ್ಸೋದಿಲ್ಲ ಮೂವಿ ನೋಡ್ಬೇಕಂದ್ರೆ. ಮೂವಿ ನೋಡ್ತಾ ನೋಡ್ತಾ ಬಟ್ ಕ್ಯೂರಿಯಾಸಿಟಿ ಸ್ವಲ್ಪ ಕಡಿಮೆ ಇದೆ. ಜನರ ಅಟ್ರಾಕ್ಟಿವ್ನೆಸ್ ಅನ್ನ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಹೇಳ್ಕೊಳ್ಳೋದ್ರಲ್ಲಿ, ಕೆಲವೊಂದು ಆಶ್ಚರ್ಯಕರ ಘಟನೆಗಳು ನಡೆಯೋದ್ರಲ್ಲಿ, ಮುಂದೇನಾಗುತ್ತೆ ಅನ್ನೋದ್ರಲ್ಲಿ ತಿಳಿಸೋದ್ರಲ್ಲಿ ಡೆವಿಲ್ ತಂಡ ಸ್ವಲ್ಪ ಸೋತಿದೆ ಅಂತ ಹೇಳ್ಬೋದು. ಮತ್ತು ಅದ್ರ ಜೊತೆಗೆ ಇದೆಲ್ಲವನ್ನ ಬಿಟ್ಟರೆ ಜನರ ಜೊತೆ ಹೀರೋ ಬೆರೆಯುವಂಥದ್ದು, ಜನರಿಗೋಸ್ಕರ ಹೀರೋ ಸಹಾಯ ಮಾಡುವಂಥ ರೀತಿ, ಆ ಮೂವಿಯಲ್ಲಿ ಇರ್ತಕ್ಕಂಥ ಫೈಟು ಎಲ್ಲವೂ ಮೂವಿಯಲ್ಲಿ ಅಚ್ಚುಕಟ್ಟಾಗಿ ಯಾವುದೇ ಮಿಸ್ಟೇಕ್ಗಳಿಲ್ಲದೆ ಮೂವಿ ಮೂಡಿ ಬಂದಿದೆ. ಮತ್ತು ಅದ್ರ ಜೊತೆಗೆ ಯಾರೆಲ್ಲ ಈ ಮೂವಿಯನ್ನು